ಸೊ ಇವತ್ತು ರುಟೀನ್ ವರ್ಕ್ ನಡೀತಾ ಇದೆ, ಕಾಟನ್ ಸ್ಟಫಿಂಗ್ ನಡೀತಾ ಇದೆ, ಲೇಸಿಂಗ್ ಆಗ್ತಾ ಇದೆ. ಕೆಲವೊಂದ್ ನೆನೆ ಲೇಸ್ ಆಗದಿರೋದಕ್ಕಾಗೆ ಆರ್ಟಿಸ್ಟ್ ಈ ತರ 2 ಓಪನ್ ಫ್ಲವರ್ಸ್, ಒಂದು ಬಡ್ಡಿ. ಇನ್ನೇನ್ ಬಂತು ಮೇಳ 8th 9th ಅಂತ ನಾವು ಡೆಕೋರೇಟಿವ್ ಪರ್ಪಸ್ಗೆ ಬೇಕು ಅಂತ ಅಂದ್ರೆ ಬ್ಯಾಕ್ ಡ್ರಾಪಿಗೆ ಏನಾದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ರೀಸನಬಲ್ ಪ್ರೈಸ್ಗೆ ಇದನ್ನ ಸೇಲ್ ಮಾಡ್ತೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ಸ್ ಮಾಡ್ಬೇಕು ಅಂತಿದ್ದೆ, ಬಟ್ ಒಂದು ಹೆಲ್ತ್ ಚೆಕ್ಅಪ್ ಹೋಗಿ ಬಂದಿದ್ದೆ, ಲೇಟ್ ಆಯ್ತು. ಸೊ ಇವಾಗ ಎಲ್ಲರಿಗೂ ಮೆಸೇಜ್ ಹಾಕ್ಬಿಟ್ಟಿದ್ರಿ ಇವತ್ತು ಡಿಸ್ಪ್ಯಾಚ್ ಇದೆ ಅಂತ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನೆನೆ ನೈಟ್ ಪೇಂಟ್ ಆಗಿರೋದು. ಸೊ ಓವರ್ ನೈಟ್ ಡ್ರೈ ಆಗಿದೆ. ಎಲ್ಲರೂ ಈಗ ಮಧ್ಯಾಹ್ನ ಮೇಲೆ ಡಿಸ್ಪ್ಯಾಚ್ ಮಾಡಿಸ್ಕೋತೀನಿ ಅಂತ ಹೇಳಿದ್ದಾರೆ. ಸೊ ಪ್ಯಾಕಿಂಗ್ ಮಾಡ್ಬೇಕು, ಹಾಗಾಗಿ ಪ್ಯಾಕಿಂಗ್ ಕುತ್ಕೊಂಡಿದೀವಿ. ಪ್ಯಾಕಿಂಗ್ ಅಲ್ಲೇ ಲಾಸ್ಟ್ ಫೈನಲ್ ಎಲ್ಲಾನು ಇನ್ನೊಮ್ಮೆ ಚೆಕ್ ಮಾಡಿ, ಯಾಕಂದ್ರೆ ರೈಟ್ ಹ್ಯಾಂಡು, ಲೆಫ್ಟ್ ಹ್ಯಾಂಡು, ಲೆಗ್ ಎಲ್ಲ ಚೆಕ್ ಮಾಡ್ಬೇಕಲ್ಲ. ಚೆಕ್ ಮಾಡಿ ಕವರ್ ಹಾಕಿ ಸೀಲ್ ಮಾಡೋದು. ಸೊ ಇವತ್ತು ನಾಳೆ ಡಿಸ್ಪ್ಯಾಚಸ್ ಆಗುತ್ತೆ. ಮತ್ತೆ ಇನ್ನ ಒಂದು ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಲ್ಕ್ ಆರ್ಡರ್ಸ್ಗೆ ಏನ್ ಪ್ರೈಸ್ ಅಂತ ಮೆಸೇಜ್ ಮಾಡ್ತಿದ್ದಾರೆ. ನನ್ನ ಇನ್ಸ್ಟಾ ಪೇಜ್ ರೆಗ್ಯುಲರ್ ಫಾಲೋ ಮಾಡ್ತಿರೋರು ಗೊತ್ತು. ನಾನು ಬಲ್ಕ್ ಆರ್ಡರ್ಸ್ ಲಾಸ್ಟ್ ತಗೊಂಡಿದ್ದೆ ಮಾರ್ಚ್ ಎಂಡ್ಗೆ. ಅದಾದ್ಮೇಲೆ ಇಂಡಿವಿಜುವಲ್ ಆರ್ಡರ್ಸ್ ತಗೋತಿರೋದು. ಈಗ ಒಬ್ರಿಗೆ ಮ್ಯಾಕ್ಸಿಮಮ್ ಅಂದ್ರೆ 2 ಕೊಡ್ಬೋದು, ಅದ್ ಬಿಟ್ರೆ ಬಲ್ಕ್ ಆರ್ಡರ್ಸ್ ನಾನು ತಗೊಂತಾ ಇಲ್ಲ. ಯಾಕಂದ್ರೆ ಬಲ್ಕ್ ಆರ್ಡರ್ಸ್ ಒಬ್ರು ಕೊಡ್ಲಿಕ್ಕೆ ಹೋದ್ರೆ ನಾನು ಇಲ್ಲಿ 10-15 ಕ್ಲೈಂಟ್ಸ್ ನ ಬಿಡ್ಬೇಕಾಗತ್ತೆ. ಸೊ ಬಲ್ಕ್ ಆರ್ಡರ್ಸ್ ತಗೋತಾ ಇಲ್ಲ. ಸೊ ಇವತ್ತು ರುಟೀನ್ ವರ್ಕ್ ನಡೀತಾ ಇದೆ, ಕಾಟನ್ ಸ್ಟಫಿಂಗ್ ನಡೀತಾ ಇದೆ, ಲೇಸಿಂಗ್ ಆಗ್ತಾ ಇದೆ. ಕೆಲವೊಂದ್ ನೆನೆ ಲೇಸ್ ಆಗದಿರೋದಕ್ಕಾಗೆ ಆರ್ಟಿಸ್ಟ್ ಪೇಂಟ್ ಮಾಡಿ ಹೋಗಿದ್ದಾರೆ. ಸೊ ಇದನ್ನೆಲ್ಲಾನು ಈಗ ಕವರ್ ಹಾಕಿ ಪೋರ್ಟರ್ ಡಿಸ್ಪ್ಯಾಚ್ ಮಾಡ್ಬೇಕು. ಲಾಸ್ಟ್ ಟೈಮ್ ಏನು ಚೆನ್ನೈ ಗೋಡೌನ್ ಇಂದ ತರಿಸಿದ್ನೋ ಲೋಟಸ್ ಸ್ಟಾಕ್, ಅದು ಆಕ್ಚುಲಿ ಹೋದ್ ವರ್ಷ ಅದಕ್ಕಿಂತ ಕಮ್ಮಿ ತರಿಸಿದ್ದು, ಹಬ್ಬದವರೆಗೂ ಇತ್ತು. ಬಟ್ ಲಾಸ್ಟ್ ಟೈಮ್ ಅದು ಏನಕ್ಕೆ ಲೋಟಸ್ ಡಿಮಾಂಡ್ ಆಗಿದೆ ಅಂತ ಗೊತ್ತಿಲ್ಲ. ಒಂದ್ ಕಾರ್ಟನ್ ಫುಲ್ ಖಾಲಿಯಾಗಿ 250 ಪೀಸಸ್. ಪುನಃ ಇನ್ನೊಂದು ಕಾರ್ಟನ್ ತರಿಸ್ತಾ ಇದೀನಿ. ಸಖತ್ ಭಾರ ಇರುತ್ತೆ ಇದು, ಯಾಕಂದ್ರೆ ಇದು ಬರುವಾಗ ವಿತ್ ಸ್ಟೆಮ್ಸ್ ಬರುತ್ತೆ, ವಿತ್ ಸ್ಟೆಮ್ಸ್ ವಿತ್ ಲೀಫ್. ಅದಾದ್ಮೇಲೆ ನಮ್ ಟೀಮ್ ಅವರೆಲ್ಲ ಸೇರ್ಕೊಂಡು ನಾವು ಕಟ್ ಮಾಡೋದು. ಉದರ್ ಜಾನ ದೀದಿ, ಪಕಡೋ ಪಕಡೋ. ಸೊ ನೋಡಿ, ಇದಿಷ್ಟು ಹೆವಿ ಇರುತ್ತೆ. ನಾನೇ ಮಾಡ್ತೀನಿ ಸರ್, ಇಲ್ಲೇ ಇದೆ ಇದರ್ ಹಿರಕ್ದೋನ. ಈಗ ಇದನ್ನ ಓಪನ್ ಮಾಡಿ ಎಲ್ಲಾನು ಸ್ಟೆಮ್ಸ್ ಕಟ್ ಮಾಡಿ ಸೆಪರೇಟ್ ಆಗಿ ಇಡ್ಬೇಕು. ಇಲ್ಲ ಅಂದ್ರೆ ತಗೋಬೇಕಾದ್ರೆ ಎಲ್ಲಾರು ಕಟ್ ಮಾಡಿ ಕೊಡಿ ಮೇಡಮ್ ಅಂತ ಹೇಳ್ತಾರೆ. ಸೊ ಇದು ಓಪನಿಂಗ್ ವಿಡಿಯೋ ಎಲ್ಲ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಪರ್ಚೇಸ್ ಮಾಡಿರೋದೆಲ್ಲ ಮ್ಯಾನ್ಯುಯಲ್ ಮೇಂಟೈನ್ ಮಾಡ್ತಿದ್ದೀನಿ. ಸೊ ಅದನ್ನ ಬರ್ಕೋತಿದ್ದೀನಿ. ಇವತ್ತು ಆಲ್ಮೋಸ್ಟ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಏನೇನು ಪೇಂಟಿಂಗ್ ಆಗಿ ಪ್ಯಾಕ್ ಆಯ್ತೋ ಎಲ್ಲಾನು ಡಿಸ್ಪ್ಯಾಚ್ ಮಾಡ್ಬಿಟ್ಟಿದ್ದೀನಿ. ಕೊರಿಯರ್ ಬೇಕಾದವ್ರು ಕೊರಿಯರು, ಪೋರ್ಟರ್ ಬೇಕಿರೋರು ಪೋರ್ಟರು. ನೋಡಿ ಈಗ ಅಲ್ಲೊಂದು ಕವರ್ ಇರೋದು ಕೂಡ ಈಗ ಅದು ಬನ್ನೇರ್ಘಟ್ಟ ರೋಡ್ಗೆ ಹೋಗ್ತಾ ಇದೆ. ಸೊ ಮ್ಯಾನುಫ್ಯಾಕ್ಚರ್ ಆಗಿದ್ದಾಗಿದ್ದನ್ನೆಲ್ಲ ಹಾಗೆ ಕಳ್ಸಿಕೊಡ್ತಿದ್ದೀನಿ. ಈ ಕಸ್ಟಮರ್ ಕಸ್ಟಮೈಸ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೇಳಿದ್ರು. ಇವರು ಮಧ್ವನ್ಗಿತಿ ಓನ್ಲಿ ಹ್ಯಾಂಡ್ಸ್, ವೈಟ್ ಥ್ರೆಡ್ ಇದು ಬಂದು ಗಟ್ಟಿ ಥ್ರೆಡ್ ಅಂತ ಹೇಳ್ತೀವಿ ನಾವು. ಅದ್ ಬಿಟ್ರು ಇವರು ಆಸ್ಟ್ರೇಲಿಯಾ ಸೆಟ್ ಅಂತ ನಾವೇನ್ ಹೇಳ್ತೀವೋ, ಸೆಂಟರ್ ಸ್ಟಿಚ್ ಇಲ್ದಿರೋ ಅಂತ ಹಸ್ತ, ಇದಕ್ಕೆ ಚತುರ್ಭುಜ ಬೇಡ ಅಂತ ಹೇಳಿದ್ರು. ಸೊ ಇಂಥವೆಲ್ಲ ಕಸ್ಟಮೈಸ್ಡ್ ಆರ್ಡರ್ ಅಂತ ಹೇಳ್ತೀವಿ, ಯಾಕಂದ್ರೆ ನಾವು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಚತುರ್ಭುಜ ಹ್ಯಾಂಡ್ಸ್. ಸೊ ಈ ಕ್ಲೈಂಟ್ ಇಲ್ಲ ಮ್ಯಾಮ್, ನಮ್ ಚತುರ್ಭುಜ ಬೇಡ, ಅದ್ರ ಬದಲು ಮಧ್ವನ್ಗಿತಿ ಓನ್ಲಿ ಹ್ಯಾಂಡ್ಸ್ ಕೊಡಿ ಅಂತ ಹೇಳಿದ್ರು. ಸೊ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇದೀಗ ಪೋರ್ಟರ್ ಬುಕ್ ಮಾಡಿದ್ದಾರೆ, ಇನ್ನೇನ್ ಬರುತ್ತೆ. ಇದೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಈಗ ಲೋಟಸ್ ನ ಓಪನ್ ಮಾಡಿ ಇಡ್ಬೇಕು. ನಾಳೆ ಫುಲ್ಲು ಒಂದ್ 2-3 ಜನಕ್ಕೆ ಬರೀ ಲೋಟಸ್ ಸ್ಟಾಲ್ ಕಟ್ ಮಾಡೋದೇ ಕೆಲಸ ಆಗುತ್ತೆ. ಆಕ್ಚುಲಿ ಫಸ್ಟ್ ಎಲ್ಲ ಸ್ಟಾಲ್ ಜೊತೆಲೆ ಕೊಡ್ತೈತೆ, ಅದ್ ಆಕ್ಚುಲಿ ನಮಗೆ ವೇಸ್ಟ್, ಅದೇನ್ ಯೂಸ್ ಆಗೋದಿಲ್ಲ. ಬಟ್ ಜನ ಏನಂತಾರೆ ಅಂದ್ರೆ, ನಮ್ಮ ಹತ್ರ ಕಟ್ಟರ್ ಇಲ್ಲ ಮೇಡಮ್, ಪ್ಲೀಸ್ ಕಟ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಮೇಳ ದಿನ ಅವಾಗ ಕಟ್ ಮಾಡಿ ಕೊಡೋದು ನಮ್ಗೆ ಟೈಮ್ ಕನ್ಸ್ಯೂಮಿಂಗ್. ಹಾಗಾಗಿ ಟು ಬಿ ಆನ್ ಸೇಫರ್ ಸೈಡ್ ನಾವು ಫಸ್ಟೇ ಕಟ್ ಮಾಡಿ ಇಟ್ಬಿಟ್ಟಿರ್ತೀವಿ. ಸೊ ಲೋಟಸ್ ಆಕ್ಚುಲಿ ಇನ್ನ ಒಂದು ಹೇಳ್ಬೇಕಿತ್ತು ನಿಮ್ಗೆ. ಈ ಲೋಟಸ್ ಸ್ಟಾಲ್ಕ್ಸ್ ಗಳು ಏನಿದೆ, ನಾನು ಕಲರ್ ತೋರಿಸ್ತೀನಿ ಒಂದ್ಸತಿ ನೋಡಿ. ಈ ಸ್ಟೆಮ್ಸ್ ಇರ್ತಾವಲ್ಲ, ಇದು ಬಂದು ಲೀಫ್ ಗ್ರೀನ್ ಇದೆ. ಈ ಲೀಫ್ ಗ್ರೀನ್ ಇರೋದು ಆಕ್ಚುಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಮೊದ್ಲೆಲ್ಲ ನಿಮ್ಗೆ ಚಿಕ್ಕಪೇಟೆಗೆ ಓಡಾಡೋರ್ ಗೊತ್ತಿರುತ್ತೆ, ಈ ವೈಟ್ ಟೆಂಪಲ್ ಇದೆಯಲ್ಲ, ಆ ವೈಟ್ ಟೆಂಪಲ್ ಹತ್ರ ನಿಮ್ಗೆ ತುಂಬಾ ಫ್ಲವರ್ಸ್ ಶಾಪ್ಸ್ ಇರ್ತಿತ್ತು. ಅಲ್ಲಿ ರೆಗ್ಯುಲರ್ ಆಗಿ ಸಿಕ್ತಿತ್ತು ಈ ಲೋಟಸ್, ಅಂತ ಡಿಮ್ಯಾಂಡ್ ಏನ್ ಇರ್ಲಿಲ್ಲ. ಬಟ್ ಈಗ ನಾನ್ ಇದನ್ನ ಸ್ಟಾರ್ಟ್ ಮಾಡಾದ್ಮೇಲೆ, ನನ್ನ ಹತ್ರ ಏನೇನ್ ಕ್ಲಾಸ್ ಕಲ್ತ್ರು ಅವರೆಲ್ಲ ಕ್ಲಾಸ್ ತಗೊಳಕ್ ಸ್ಟಾರ್ಟ್ ಮಾಡಾದ್ಮೇಲೆ
ಎಲ್ಲರೂ ಪರ್ಚೇಸ್ ಮಾಡ್ತಿರೋ ಅಂದ್ರೆ ಇಡೀ ರೋಡಲ್ಲಿ ನಾನೇ ಒಂದು 10 ಅಂಗಡಿಲಿ ವಿಚಾರಿಸಿದ್ರು ಈ ತರ ಗ್ರೀನ್ ಸ್ಟೆಮ್ ಇರುವಂತ ಲೋಟಸ್ ಸಿಗ್ತಾ ಇಲ್ಲ ಆಯ್ತಾ. ಇಲ್ಲಿ ಬ್ರೌನ್ ಕಲರ್ ಸ್ಟೆಮ್ ಸ್ವಲ್ಪ ಪ್ಲಾಸ್ಟಿಕ್ ತರ ಬರುತ್ತೆ, ಇಷ್ಟು ಫ್ಲೆಕ್ಸಿಬಲ್ ಇರಲ್ಲ. ಆ ಲೋಟಸ್ ಸಿಗ್ತಿದೆ. ಸೊ ತಗೊಳ್ಳೋರು ನೋಡಿ ಗ್ರೀನ್ ಸ್ಟೆಮ್ ಇರೋದನ್ನ ತಗೊಳ್ಳಿ, ಓಕೆನಾ. ಹಾಗಾಗಿ ನಂಗೆ ಅದು ಬ್ಯಾಂಗ್ಳೂರಲ್ಲಿ ಸಿಗ್ಲಿಲ್ಲ, ಹಾಗಾಗಿನೇ ನಾನು ಚೆನ್ನೈ ವೇರ್ ಹೌಸ್ ಇಂದ ಲಾಸ್ಟ್ ಟೈಮು ತರಿಸಿದ್ನ ಕ್ಲಿಯರ್ ವಿಡಿಯೋ ಮಾಡಿ ಹಾಕಿದೆ. ಈ ಸತಿನೂ ಚೆನ್ನೈಯಿಂದಾನೇ ತರಿಸಿರೋದು. ನಾನು ಲಾಟ್ ತರಿಸೋದ್ರಿಂದ ಅಲ್ಲಿಂದ ತರಿಸ್ಬೋದು. ನೀವು ಸಿಂಗಲ್ ತಗೊಳ್ಳೋರು ಚೆನ್ನೈಯಿಂದ ಎಲ್ಲ ತರ್ಸಕ್ ಖಂಡಿತ ಆಗಲ್ಲ. ಸೊ ನೀವು ನೋಡಿ ತಗೊಳ್ಳಿ. ಕೆಳಗಡೆ ಸ್ಟೆಮ್ ಏನಿರುತ್ತೋ ಅದು ಬ್ರೌನ್ ಕಲರ್ ಇರೋದು ಬೇಡ, ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ ಅದು ಕಟ್ಟಿಂಗು ಮತ್ತೆ ಫಿನಿಶಿಂಗ್ ಎಲ್ಲ. ಗ್ರೀನ್ ಸ್ಟೆಮ್ ಇರೋದು ಇದನ್ನ ಫುಲ್ ಓಪನ್ ಮಾಡಿದಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದು ಓಪನ್ ಮಾಡ್ಬಾ ನೋಡಿ. ಈ ತರ ಒಂದು ಕಾಟನ್ ಬಾಕ್ಸ್ ಅಲ್ಲಿ ಇದು ನಿಮಗೆ ಆಲ್ಮೋಸ್ಟ್ 6 ಇಂಟರ್ನಲ್ ಬಾಕ್ಸಸ್ ಬರುತ್ತೆ. ಎಷ್ಟು ನೀಟಾಗಿ ಪ್ಯಾಕ್ಡ್ ಆಗಿರುತ್ತೆ ಅಂದ್ರೆ ಒಂಚೂರು ಹಾಳಾಗಲ್ಲ, ಅಷ್ಟು ಸ್ಟೆಮ್ಸ್ ಬರೋದು. ನಾವು ಮೋಸ್ಟ್ಲಿ ಉಲ್ಟಾ ಓಪನ್ ಮಾಡಿದೀವಿ. ಇದು ಓಪನ್ ಮಾಡಪ್ಪ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಆಗಿರುತ್ತೆ ಅಂತ. ಒಂದು ಸ್ಟೆಮ್ ಅಲ್ಲಿ ಈ ತರ 2 ಓಪನ್ ಫ್ಲವರ್ಸ್, ಒಂದು ಬಡ್ ಇರುತ್ತೆ, ಓಕೆನಾ. ಸೊ ನಾವು ಯಾವ ಲೆಂತ್ ಕೈಗೆ ಇಡ್ಲಿಕ್ಕೆ ಬೇಕು ಅಂತ ಚೆಕ್ ಮಾಡ್ಬಿಟ್ಟು ಫಸ್ಟೇ ಕಟ್ ಮಾಡಿರ್ತೀವಿ. ಇದ್ರ ಒಳಗಡೆ ಕಂಬಿ ಇರೋದ್ರಿಂದ ಇಟ್ ಇಸ್ ನಾಟ್ ಫ್ಲೆಕ್ಸಿಬಲ್ ಟು ಕಟ್. ನಾರ್ಮಲ್ ಸಿಸರ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಒಂದು ಕಟ್ಟರೇ ಬೇಕು ಕಟ್ ಮಾಡ್ಲಿಕ್ಕೆ. ಇಲ್ಲ ಕಟಿಂಗ್ ಪ್ಲೇಯರ್ ಅಲ್ಲಿ ಟ್ರೈ ಮಾಡ್ಬೋದು. ಸೊ ಈ ತರ ಬರುತ್ತೆ, ಅಸಾರ್ಟೆಡ್ ಕಲರ್ಸ್, ಮಿಕ್ಸ್ ಕಲರ್ಸ್ ಬರುತ್ತೆ. ಈ ತರದ್ದು ಎಷ್ಟು ಬಾಕ್ಸ್ ಬಂದಿದೆ ಅಂತ ಚೆಕ್ ಮಾಡ್ಬೇಕು. ಯೂಶಲಿ ಕೌಂಟಿಂಗ್ ಎಲ್ಲ ಇದೇನು ಪ್ರಾಬ್ಲಮ್ಮೇ ಬರೋದಿಲ್ಲ. ಓಕೆ, ದಿಸ್ ಟೈಮ್ ಜಾಸ್ತಿ ಕಲರ್ಸ್ ಪಿಂಕೆ ಬಂದಿದೆ, ಯಾಕಂದ್ರೆ ನಾನು ಅಷ್ಟು ಸತಿ ಹೇಳಿದ್ದೆ ಅವ್ರಿಗೆ ಲಾಸ್ಟ್ ಟೈಮ್ ತುಂಬಾ ಪೀಸಸ್ ವೈಟ್ ಬಂದಿತ್ತು. ಬಟ್ ವೈಟ್ ಹಂಗ್ ನೋಡೋಕೆ ತುಂಬಾ ಜನ ಪರ್ಚೇಸ್ ಮಾಡಿದ್ರು ಕೂಡ. ಮೇಲ್ಮೇಲೆ ಸೊ ನೆಕ್ಸ್ಟ್ ಮೇಳಲ್ಲಿ ಎಲ್ಲರಿಗೂ ಲೋಟಸ್ ಸಿಗುತ್ತೆ. ಆಗ್ಲೇ ಒಂದ್ ವಾರದಿಂದ ಕಾಲ್ ಮಾಡೋರ್ಗೆಲ್ಲ ಲೋಟಸ್ ಇಲ್ಲ ಅಂತ ಹೇಳಿದೆ. ಸೊ ಈ ಸತಿ ತುಂಬಾ ಕಲರ್ಸ್ ಬಂದಿದೆ ಪಿಂಕ್ ಅಲ್ಲಿ. ಸೊ ಪಿಂಕ್ ಅಲ್ಲಿ ಸ್ಟಾಕ್ ಬಂದಿದೆ. ಯಾರ್ಯಾರು ಬೇಕು ಲೋಟಸ್ ಬುಕ್ ಈ ಸತಿ ಬುಕ್ಕಿಂಗ್ ಆಕ್ಚುಲಿ ಯಾವ್ದು ತಗೊಂಡಿಲ್ಲ, ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಬಂದಿಲ್ಲ ಅಂದ್ರೆ ಸುಮ್ನೆ ಟೆನ್ಷನ್ ಆಗುತ್ತೆ ಅಂತ. ಸೊ ಬಂದಿದೆ, ಯಾರು ಬೇಕಾದ್ರೂ ಬುಕ್ ಮಾಡ್ಕೊಳ್ಳಿ. ನನ್ ಕ್ಲೈಂಟ್ ಒಬ್ರು ಹೈದರಾಬಾದ್ ಅಲ್ಲಿ ನಾನು ಲಾಸ್ಟ್ ಟೈಮ್ ಕ್ಲಾಸಸ್ ತಗೊಂಡಿದ್ನಲ್ಲ, ಇಲ್ಲ ಇವರು ಹೈದರಾಬಾದ್ ಆಫ್ಲೈನ್ ಬ್ಯಾಚಿಗೆ ಬಂದಿರ್ಲಿಲ್ಲ, ಆನ್ಲೈನ್ ಕ್ಲಾಸಿಗೆ ಬಂದಿದ್ರು. ಬಟ್ ಅವ್ರಿಗೆ ಯಾಕೋ ಲಾಸ್ಟ್ ಟೈಮ್ ಕಂಫರ್ಟಬಲ್ ಆಗಿ ಬರ್ಲಿಲ್ಲ. ಸೊ ಎಲ್ಲಾ ಐಟಮ್ಸ್ ನಿಮಗೆ ಕಳಿಸ್ಕೊಟ್ಬಿಡ್ತೀನಿ, ಪೋರ್ಟರ್ ಮಾಡ್ತೀನಿ. ಸಾರಿ, ಕೊರಿಯರ್ ಮಾಡಿದ್ದಾರೆ ಇಂಡಿಯನ್ ಪೋಸ್ಟ್ ಮೂಲಕ. ಸೊ ನೀವೇ ಸೆಮಿ ಡ್ರೇಪ್ ಮಾಡಿ ಕೊಟ್ಬಿಡಿ ಅಂತ. ನೀವು ನನ್ನ ಪ್ರೀವಿಯಸ್ ವಿಡಿಯೋ ತುಂಬಾ ದಿವಸ ಫಾಲೋವರ್ಸ್ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. USA ಗೆಲ್ಲ ಯೂಶಲಿ ನಾವೇನ್ ಮಾಡ್ತೀವಿ, ಲೋಯರ್ ವೆಸಲ್, ಒಂದ್ ನಿಮಿಷ ತೋರಿಸ್ತೀನಿ. ಈ ಲೋಯರ್ ವೆಸಲ್ ಏನಿರತ್ತೆ ಇದಕ್ಕೆ ಕಂಪ್ಲೀಟ್ ಆಗಿ ನಾವು ಸ್ಯಾರಿ ಡ್ರೇಪ್ ಮಾಡಿ ಫ್ರಿಲ್ಸ್ ನ ಟೈ ಮಾಡಿ ಕೊಟ್ಬಿಡ್ತೀನಿ. ಮತ್ತೆ ಅಪ್ಪರ್ ವೆಸಲ್ಗೂ ಎಲ್ಲ ಮಾಡಿ ಸೆರಗ್ನ ಒಳಗ್ ಹಾಕಿ ಸೆಪರೇಟ್ ಆಗಿ ಕೊಟ್ಟಿರ್ತೀವಿ. ಯಾಕಂದ್ರೆ ಅಕ್ಕಿ ಸಮೇತ ನೀವು ಕೊರಿಯರ್ ಮಾಡಕ್ ಹೋದ್ರೆ ವೆಯ್ಟ್ ತುಂಬಾ ಆಗತ್ತಲ್ಲ, ಹಾಗಾಗಿ ಸೆಮಿ ಡ್ರೇಪ್ ಅಂತ ಅಂತೀವಿ. ಅದು ಒಂದ್ ಸರ್ವಿಸ್ ಇದೆ. ಸೊ ಹೈದರಾಬಾದ್ ಇರೋರು ಆ ಸರ್ವಿಸ್ ಕೂಡ ತಗೋಬಹುದು. ಕೆಳಗಡೆ ಫ್ರಿಲ್ಸ್ ಎಲ್ಲ ಕಟ್ಟಿ ಲೆಗ್ಸ್ ಎಲ್ಲ ಅಟ್ಯಾಚ್ ಮಾಡಿ ಕೆಳಗಡೆ ವೆಸಲ್ ಕೊಟ್ಟಿರ್ತೀವಿ, ಮೇಲ್ಗಡೆ ವೆಸಲ್ಗೆ ಕೈಯೆಲ್ಲ ಅಟ್ಯಾಚ್ ಮಾಡಿ ಕೊಡ್ತೀವಿ. ಆಮೇಲೆ ಅವರು ಇದಕ್ಕೂ ಹಕ್ಕಿ ಹಾಕೊಂಡು ಇದಕ್ಕೂ ಹಕ್ಕಿ ಹಾಕೊಂಡು ಮೇಲ್ ಇಟ್ಕೊಂಡು ಸೆರಗ್ ಪಾರ್ಟ್ ಒಂದ್ ಹಾಕೋಬೇಕಾಗತ್ತೆ. ಸೊ ಅದನ್ನ ನಾವು ಸೆಮಿ ಡ್ರೇಪ್ ಅಂತ ಹೇಳ್ತೀವಿ. ಸೊ ತುಂಬಾ ಜನ ಹೈದರಾಬಾದ್ ಕ್ಲೈಂಟ್ಸ್ ನನ್ಗೆ ಆ ತರಾನು ಮಾಡಿಸ್ಕೋತಾರೆ, ಯಾಕಂದ್ರೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಪೋರ್ಟ್ರಲ್ ಮಾಡೋದಿಕ್ಕಾಗಲ್ವಲ್ಲ, ಹಾಗಾಗಿ. ಬಟ್ ಇವ್ರು ಕನ್ಫ್ಯೂಸ್ ಆಗಿ ನಂದು ಪ್ರೀವಿಯಸ್ ಸ್ಟೈಲ್ಸ್ ಏನಿತ್ತು ವೆಲ್ಡೆಡ್ ಕಳಶ ಅದನ್ನ ಕಳ್ಸಿದಾರೆ. ಇದ್ರಲ್ಲಿ ಈಗಿನ ಹೊಸ ಸ್ಟೈಲ್ಸ್ ಮಾಡಕ್ಕಾಗಲ್ಲ, ಬರೀ ಟೆಂಪಲ್ ಸ್ಟೈಲ್ ಒಂದೇ ಮಾಡಕ್ ಆಗೋದು. ಸೊ ಅದು ಅವ್ರಿಗೆ ಫೋನ್ ಮಾಡಿ ಹೇಳ್ದೆ, ಅವಾಗ ಅವ್ರಂದ್ರು ಇಲ್ಲ ಮೇಡಮ್ ನಿಮ್ದು ಏನ್ ಸ್ಟೈಲ್ ಇದೆಯೋ ಅದನ್ನೇ ಮಾಡ್ಕೊಡಿ ನನ್ಗೆ ಅಂತ ಹೇಳಿದಾರೆ. ಸೊ ನೋಡಿ ಅವ್ರು ಎಲ್ಲಾನು ಕಳ್ಸಿದಾರೆ. ಹ್ಯಾಂಡ್ಸು ಲಾಸ್ಟ್ ಟೈಮ್ ನನ್ನ ಹತ್ರನೇ ತಗೊಂಡಿರೋದು ಅವ್ರ ಹ್ಯಾಂಡ್ಸು. ಸೊ ಸ್ಯಾರಿನೂ ಕಳ್ಸಿದಾರೆ. ಸ್ಯಾರಿ ತುಂಬಾ ಚೆನ್ನಾಗಿದೆ ಕಲರು. ಸೊ ಇದನ್ನ ನಾನು ಡ್ರೇಪ್ ಮಾಡಿ ಕಳ್ಸ್ಕೊಡ್ಬೇಕಾಗತ್ತೆ. ಸೊ ಇವತ್ತು ನಮ್ಮ ಅರ್ಧ ಟೀಮ್ ಅವ್ರಿಗೆ ರಜಾ. ಆಕ್ಚುಲಿ ನಮ್ದು ಏನ್ ಸ್ಟಿಚಿಂಗ್ ಮಾಡ್ತಾರೆ ಶಿಲ್ಪ, ಅವ್ರಿಗೇನೋ ಪರ್ಸನಲ್ ವರ್ಕ್ ಇತ್ತಂತ ಅವ್ರ ರಜಾ. ಸೊ ಅವ್ರ ರಜಾ ಹಾಕಿದ್ಮೇಲೆ ಅಫ್ಕೋರ್ಸ್ ಕಾಟನ್ ಫಿಲ್ಲಿಂಗ್ ಅವ್ರದ್ದು ರಜಾ ಇರುತ್ತೆ. ನಾಳೆ ನಾನ್ ಇರೋದಿಲ್ಲ, ಆದ್ರೂ ಸ್ಟಾಫಿಗೆ ಯಾರಿಗೂ ರಜಾ ಕೊಡ್ತಾ ಇಲ್ಲ. ಎಲ್ಲರಿಗೂ ನಾನು ಆಬ್ಸೆಂಟ್ ಎಲ್ಲರೂ ಕೆಲಸ ಮಾಡ್ಬೇಕಂತ ಹೇಳಿದೀನಿ. ಯಾಕಂದ್ರೆ ಇನ್ನೇನ್ ಬಂತು ಮೇಳ 8th 9th ಅಂತ ಅನೌನ್ಸ್ ಮಾಡಿದೀನಿ, ಅದಕ್ಕೆ ಸ್ಟಾಕ್ ಬೇಕು. ನೋಡಿ ಈಗ ಎಲ್ಲರದು ಲಿಸ್ಟ್ ಬರ್ಕೊಂಡು ಯಾರ್ಯಾರು ಡಿಸ್ಪ್ಯಾಚ್ ಪೆಂಡಿಂಗ್ ಇದೆಯೋ ಎಲ್ಲರದು ನಿನ್ನೆಯಿಂದ ಡಿಸ್ಪ್ಯಾಚ್ ಮಾಡ್ತಾ ಇದೀನಿ. ಯಾರಿಗಾದ್ರೂ ಮೆಸೇಜ್ ಬಂದಿಲ್ಲ ಅಂದ್ರೆ ಇನ್ಫಾರ್ಮ್ ಮಾಡಿ ಅಂತ ಕೂಡ ನಿಮ್ಗೆ ಹೇಳಿದೀನಿ.
ಇವ್ರು ಬಂದು ಶೋಭಾ ಅವರು ಪೆನ್ ಬರೀತಿದ್ಯಾ ಬರಿಯಲ್ವಾ, ಯಾಕಂದ್ರೆ ಮೇಳಾಗೆ ಇಷ್ಟು ಪೆನ್ಸ್ ಇಟ್ಟಿದ್ವಿ ಎಲ್ಲ ಆರ್ಡರ್ ಬರ್ಕೊಳ್ಳೋದಿಕ್ಕೆ. ಅದು ನಾವ್ ಎತ್ಕೊಂಡಾಗ ಯಾವ ಪೆನ್ನು ಬರೆಯೋದಿಲ್ಲ, ಬಿಸಾಕಣ ಅಂದಾಗ ಎಲ್ಲಾ ಪೆನ್ನು ಬರೀತವೆ. ಹಂಗಾಗಿ ಇವತ್ತು ಫ್ರೀ ಇದೀವಲ್ವಾ, ಆ ಪೆನ್ ಎಲ್ಲ ಚೆಕ್ ಮಾಡೋಣ ಅಂತ ನಮ್ ಶಿಲ್ಪ ಟೀ ತಂದ್ಕೊಟ್ಲು, ಕುಡ್ದಿದ್ದೀನಿ. ಬೆಳಗ್ಗೆನೆ ಶೀತದ ತರ ಕೋಲ್ಡ್ ತಲೆನೋವು ಇಟ್ಕೊಂಡ್ಬಿಟ್ಟಿದೆ. ಸೊ ನೋಡೋಣ ಟೀ ಕುಡಿದ್ಮೇಲೆ ತಲೆನೋವು ಕಮ್ಮಿ ಆಗತ್ತಾ ಅಂತ. ಚಿಕ್ಕ ಮಗಳು ಆಕ್ಚುಲಿ 1 ತಿಂಗಳು ರಜಾ ಅಂತ ಹೇಳಿ ಏನು ಇಲ್ಲಿಗೆ ಬರ್ತಾ ಇದ್ದಾಳಲ್ಲ ವರ್ಕ್ಗೆ, ನೆನ್ನೆ ಆಕ್ಚುಲಿ ಹತ್ತಿ 2 ಸೆಟ್ ತುಂಬಿಟ್ಟಿದ್ದಾಳೆ. ಏಕ್ದಮ್ ಒಂದಿನಕ್ಕೆ 1 ತುಂಬಬೇಕು, ಅದು ತುಂಬಾ ಪ್ರೆಷರ್ ಹಾಕಿ ತುಂಬೋದ್ರಿಂದ ಫುಲ್ಲು ಕೈ ನೋವಂತೆ. ನೈಟ್ ಎಲ್ಲ ಮೂಸ್ ಸ್ಪ್ರೇ ಹಚ್ಚಿಸ್ಕೊತಿದ್ದಾಳೆ. ಆಕ್ಚುಲಿ ನಾನು 23 ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ನೋ ಅವಾಗ ಅವಳೆ ಕಾಟನ್ ಸ್ಟಫಿಂಗ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಿದ್ದು. ಆಮೇಲೆ ಯಾರ್ಯಾರು ನಮ್ಮ ಟೀಮಲ್ಲಿ ಆಡ್ ಆದ್ರೂ ಅವ್ರಿಗೆಲ್ಲ ಅವಳೆ ತೋರಿಸ್ಕೊಡ್ತಿದ್ದು. ಬಟ್ ಬಹುಶಃ ಈಗ 1-1.5 ವರ್ಷದಿಂದ ತುಂಬಿರ್ಲಿಲ್ಲ, ಹಾಗಾಗಿ ಪ್ರೆಷರ್ ಆಗಿ ತುಂಬಿದಕ್ಕೆ ನೋವು ಅಂತಿದ್ಲು. ಬಟ್ ಯೂಶಲಿ ನಾವು ಜಿಮ್ಗೆಲ್ಲ ಸ್ಟಾರ್ಟಿಂಗ್ ಹೋದಾಗ ಹೇಗೆ ಕಾಫ್ ಮಸಲ್ಸ್ ಎಲ್ಲ ಪೈನ್ ಬರುತ್ತೆ, ವರ್ಕೌಟ್ ಮಾಡ್ತಾನೆ ಅದ್ ಕಮ್ಮಿ ಆಗುತ್ತೆ, ಅದೇ ತರ ಇದು ಇರಬಹುದು ಅಂತ ಸಜೆಸ್ಟ್ ಮಾಡಿದೆ. ಬಟ್ ಮೂಸ್ ಸ್ಪ್ರೇ ಹಚ್ತಾ ಇದ್ದೀನಿ ಬೆಳಗ್ಗೆಯಿಂದ, ಪಾಪ ಅದಕ್ಕೆ ನೋವು ಅಂತಂತಿತ್ತು. ಬಟ್ ಏನು ಮಾಡ್ಲಿಕ್ಕಾಗಲ್ಲ, ಇನ್ನೊಂದ್ ಮಂತ್ ಅವಳು ರಜಾ ಇದೆ, ವರ್ಕ್ ಮಾಡ್ಬೇಕು ಅಂದ್ರೆ ವರ್ಕ್ ಇದೇ ಇರೋದು, ಇಲ್ಲಿ ಏನಿರುತ್ತೋ ಎಲ್ಲಾನು ಅಸಿಸ್ಟ್ ಮಾಡ್ಬೇಕು ಅವಳು. ಸೊ ಶಿ ವಿಲ್ ಡೂ ಇಟ್. ನೋಡಿ ಲೋಟಸ್ ಕಟ್ಟಿಂಗ್ ನಡೀತಿದೆ. ಇದು ಆಕ್ಚುಲಿ ಒಬ್ರು ಮ್ಯಾಕ್ಸಿಮಮ್ ಅಂದ್ರೆ 1 ಬಾಕ್ಸ್ ನ ಕಟ್ ಮಾಡ್ಬೋದು. ಯಾಕಂದ್ರೆ ಅದ್ ಕಟರ್ ತೋರ್ಸು ಶಿಲ್ಪ. ಕಟರ್ ಅಲ್ಲಿ ಏನಿದೆ ಅದು ಫುಲ್ ಪ್ರೆಸ್ ಮಾಡಿ ಮಾಡೋದ್ರಿಂದ ಇಲ್ಲಿ ಪೈನ್ ಬರುತ್ತೆ. ಸೊ ಬೆಳಗ್ಗೆಯಿಂದ ಎಲ್ಲಾರ ಕೈಲೂ ಒಂದೊಂದ್ ಬಾಕ್ಸ್ ಮಾಡಿಸ್ತಾ ಇದೀನಿ. ಇದು ಕಟ್ ನೀವೇ ಮಾಡ್ಕೊಳ್ಳಿ ಅಂದ್ರೆ ಯಾರು ಮಾಡ್ಕೊಳ್ಳಲ್ಲ, ಅದು ಸಮಸ್ಯೆ, ಯಾಕಂದ್ರೆ ಕಟರ್ ಅಲ್ಲೇ ಮಾಡ್ಬೇಕು. ಸೊ ಇಲ್ಲಿ ಲೋಟಸ್ ಕಟ್ಟಿಂಗ್ ನಡೀತಾ ಇದೆ. ಮತ್ತೆ ಈ ತರ ಲೋಟಸ್ ಲೀಫ್ ಇದು ಯಾರಿಗಾದ್ರೂ ಡೆಕೋರೇಟಿವ್ ಪರ್ಪಸ್ಗೆ ಬೇಕು ಅಂತಂದ್ರೆ ಬ್ಯಾಕ್ ಡ್ರಾಪ್ ಗೆ ಏನಾದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ರೀಸನಬಲ್ ಪ್ರೈಸ್ಗೆ ಇದನ್ನ ಸೇಲ್ ಮಾಡ್ತೀನಿ. ಯಾಕಂದ್ರೆ ಪ್ರತಿ ಸತಿ ಲೋಟಸ್ ತಂದಾಗ ಇದು ಕಸ್ಟಮರ್ಗೂ ಬೇಡ, ನನ್ಗೂ ಬೇಡ. ಸೊ ಯಾರಿಗಾರು ಬೆನಿಫಿಟ್ ಆಗುತ್ತೆ, ಬ್ಯಾಕ್ ಡ್ರಾಪ್ ಏನಾರು ಮಾಡ್ಕೊಳ್ಳೋದಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಅದನ್ನ ಕೊಡ್ತೀನಿ. ಅಲ್ಲಿ ನಡೀತಾ ಇರೋದು ತಾಂಜೂರ್ ಪೇಂಟಿಂಗ್ ಕ್ಲಾಸ್. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲ, ಸಾಟರ್ಡೆ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಇದೆ. ಸೊ ಕ್ಲಾಸಿಗೆ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ಐಟಮ್ನ. ಆಕ್ಚುಲಿ ಕ್ಲಾಸ್ಗೆ ನಾನು ಮೆಟಲ್ ಮುಖವಾಡ ಕೂಡ ಒಂದು ನಮ್ ಕಡೆಯಿಂದಾನೇ ಕೊಡ್ತೀವಿ, ತೋರ್ಸ್ಲಾ. ಇದು ಒಂದು ರಾ ಫೇಸಸ್. ಸೊ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದಾನೇ ಫೇಸ್ ಕೊಡೋದ್ರಿಂದ ಎಲ್ಲಾನು ಈಗ ಸೆಗ್ರಿಗೇಟ್ ಮಾಡ್ಬೇಕು. ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ 5-6 ಜನ ಆಡ್ ಆಗ್ತಾರೆ. ಸೊ ಎಲ್ಲ ಅರೇಂಜ್ ಮಾಡಿ ಇಟ್ಕೋಬೇಕು. ನೋಡಿ ಕ್ಲಾಸ್ ನೋಡ್ಲಿಕ್ಕೆ ಆಕ್ಚುಲಿ ಫಸ್ಟ್ ಎಲ್ಲ ಇನ್ಸ್ಟಾಲ್ ನಾನೇನ್ ವಿಡಿಯೋ ಹಾಕ್ತಿದ್ನೋ ಜಸ್ಟ್ ಎಲ್ಲ ಎಂಟರ್ ಆಗೋದು, ಕ್ಲಾಸ್ ತಗೊಳ್ಳೋದು, ರಿವ್ಯೂಸ್ ಅಷ್ಟೇ ಹಾಕ್ತಾ ಇದ್ನಲ್ಲ. ಬಿಹೈಂಡ್ ದ ಸ್ಕ್ರೀನ್ ಅಂದಂಗೆ ಇಷ್ಟು ಕೆಲ್ಸಗಳಿರುತ್ತೆ. ಎಲ್ಲಾ ಕೆಲ್ಸ ನೀಟಾಗಿ ಆಗ್ಬೇಕು ಅನ್ನೋದಾದ್ರೆ ಪರ್ಫೆಕ್ಟ್ ಆಗಿ ಎಲ್ಲಾರು ಹೇಳ್ತಾರೆ, ಮೇಡಮ್ ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಆರ್ಗನೈಸ್ಡ್ ಆಗಿ ಇಟ್ಟಿರ್ತೀರಾ, ನಾವು ಕೂತಿರೋ ಜಾಗದಿಂದ ಎದೊಳೋಲ್ಲ, ಆ ತರ ಎಲ್ಲ ನೀಟಾಗಿ ಇಟ್ಟಿರ್ತೀರಾ ಅಂತ. ಬಹುಶಃ ಆ ತರ ಒಂದು ರಿವ್ಯೂ ತಗೋಬೇಕು ಅಂದ್ರೆ ಬಿಹೈಂಡ್ ದ ಸೀನ್ ಇಷ್ಟು ವರ್ಕ್ ಆಗಿರುತ್ತೆ ಅಂತ ಆಯ್ತು. ಒಂದು ಸೂಜಿ ದಾರದಿಂದಾನು ಟೇಬಲ್ ಮೇಲೆ ಇರದೇ ಇರೋ ಕ್ಲಾಸೇ ಇಲ್ಲ. ನಂದು ಆಲ್ಮೋಸ್ಟ್ 120ನೇ ಬ್ಯಾಚ್ ಆಗ್ತಾ ಬಂದಿದೆ. ಸೊ ಎಲ್ಲಾರ್ದು ರಿವ್ಯೂ ಅದೇನೆ, ಮ್ಯಾಮ್ ತುಂಬಾ ಕಸ್ಟಮೈಸ್ಡ್ ಆಗಿ ತುಂಬಾ ನೀಟಾಗಿ ಅರೇಂಜ್ ಮಾಡಿರ್ತೀರಾ ಅಂತ. ಮೇ ಬಿ ನನ್ಗೆ ಮನ್ಸ್ ಒಪ್ಪದೆ ಯಾವ ಕೆಲ್ಸನೂ ನಾನು ಮಾಡಲ್ಲ. ನಾನ್ ಹೇಗೆ ಒಂದ್ ಸ್ಟೂಡೆಂಟ್ ಆಗಿ ಬೇರೆ ಕಡೆ ಹೋದ್ರೆ ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನೇ ಒಂದು ಟೀಚರ್ ಆಗಿ ಕೂಡ ನಾನು ನನ್ನ ಸ್ಟೂಡೆಂಟ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಇನ್ಸ್ಟಾ ಪೇಜ್ ಅಲ್ಲಿ ರೀಸೆಂಟ್ ಆಗಿ ಏನೇನ್ ಕ್ಲಾಸಸ್ ಇದೆ, ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಬಗ್ಗೆ ಅಂತ ಹೇಳಿದಿನಲ್ವಾ. ಇದೇ 25th ಸಾಟರ್ಡೆ ತಾಂಜೂರ್ ಮುಖವಾಡ ಪೇಂಟಿಂಗ್ ಇದೆ. 26th ಸಂಡೇ ಬಂದು ನಾನೇನ್ 3 ನ್ಯೂ ಸ್ಟೈಲ್ಸ್ ಲಾಂಚ್ ಮಾಡಿದ್ನೋ, ಶ್ರೀನಿಕಾ, ಮಯೂರಿ, ವಸುಂಧರಾ ಮತ್ತೆ ಹರಿಪ್ರಿಯಾ, ಆ 3 ಸ್ಟೈಲ್ಗೆ ಕ್ಲಾಸಸ್ ಇರುತ್ತೆ. ಇದೇ ಈ ಸೀಸನ್ದು ಲಾಸ್ಟ್ ಬ್ಯಾಚ್. ಇದಾದ್ಮೇಲೆ ಆಗಸ್ಟ್ 3rd ಇಂದ ನಾನು ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ತಗೊಂಡಿರೋದ್ರಿಂದ ನೆಕ್ಸ್ಟ್ ಫರ್ದರ್ ಯಾವುದು ಕ್ಲಾಸಸ್ ಇರಲ್ಲ. ದಸರಾಗೆ ದೀಪಾವಳಿಗೆ ಇರುತ್ತೆ, ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದಾದ್ಮೇಲೆ ವಿಡಿಯೋ ತಗೊಂಡಿರೋರು ಏನ್ 500+ ಆದ್ರೂ ಈಗ ಅದು 650+ ಆಗಿದೆ. ಸೊ ಮಿಕ್ಕಿದ 150 ಜನ ನಮ್ಗುನು ಆಫರ್ಸ್ ಕೊಡಿ ಅಂತ ಅದರಲ್ಲಿ ತುಂಬಾ ಜನ ಕೇಳಿದ್ದಾರೆ. ಹಾಗಾಗಿ 31st ಜುಲೈ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಕೂಡ ಇಟ್ಟಿದ್ದೀನಿ. ಅದಕ್ಕೂ ಕೂಡ 30 ಮೆಂಬರ್ಸ್ ಆಪ್ಷನ್ ಕೊಟ್ಟಿದ್ದೀನಿ ಫ್ರೈಡೆ. ಇನ್ ಕೇಸ್ ಫ್ರೈಡೆ ಏನಾದ್ರು ಫಿಲ್ ಆಗೋಯ್ತು ಅಂದ್ರೆ ಸಾಟರ್ಡೆಗೆ ಎಕ್ಸ್ಟೆಂಡ್ ಮಾಡ್ತೀನಿ, ಎಷ್ಟು ಜನ ಕೇಳ್ತಾರೋ ಅಷ್ಟು ಜನಕ್ಕೆ ನೋಡ್ಕೊಂಡು. ಬಟ್ ಸಾಟರ್ಡೆ ಆಪ್ಷನ್ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಮಂಡೇ ಇಂದ ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ಇರೋದ್ರಿಂದ ಫುಲ್ ಬಿಸಿ ಇರ್ತೀವಿ ಅಂತ ಹೇಳಿ ನೋಡಿ. ಯಾಕಂದ್ರೆ ಖಂಡಿತ ಆಗಸ್ಟ್ ತಿಂಗಳಲ್ಲಿ ಯಾವ್ದು ಕ್ಲಾಸಸ್ ಇರೋದಿಲ್ಲ. ಸೊ ಕ್ಲಾಸಸ್ ಬರೋದಾದ್ರೆ ಈಗ ಏನ್ ನಾನು ಹೇಳದ್ನೋ 13 ಕ್ಲಾಸಸ್ ನ ಅಟೆಂಡ್ ಮಾಡ್ಕೋಬಹುದು. ನೋಡಿ ಹೇಳದ್ನಲ್ಲ ಎಲ್ಲರ ಹತ್ರ ಒಂದೊಂದೇ ಬಾಕ್ಸ್ ಕಟ್ ಮಾಡ್ಸೋದಂತ. ನಮ್ ಟೀಮ್ ಅಲ್ಲಿ ದೇವಿ, ಹಾಯ್ ಬೋಲೋ ದೇವಿ. ದೇವಿ ಕೈಲೂ ಒಂದ್ ಬಾಕ್ಸ್ ಕಟ್ ಮಾಡಿಸ್ಬೇಕು. ಅದಾದ್ಮೇಲೆ ನಾನ್ ಕೂಡ ಒಂದ್ ಬಾಕ್ಸ್ ಕಟ್ ಮಾಡ್ಬೇಕು. ನೋಡಿ ನಿಮಗೆಲ್ಲ ಅನ್ಸುತ್ತೆ ಲೋಟಸ್ ಮೇಡಮ್ ಕಟ್ ಮಾಡಿ ಹಾಕಿಟ್ಟಿರ್ತಾರೆ ಅಂತ.
ನನ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಡಿದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕಟ್ ಮಾಡ್ಕೊಡಿ ಅಂತೀರಾ, ಆವಾಗ ನಾವು ಕಟ್ಟರ್ ಹುಡುಕಿ ಕಟ್ ಮಾಡ್ಕೊಡೋದು ನಮ್ಗೆ ಟೈಮ್ ಕನ್ಸ್ಯೂಮಿಂಗ್. ಹಾಗಾಗಿ ಫಸ್ಟೇ ಕಟ್ ಮಾಡಿ ಕಲರ್ ಆರ್ಗನೈಸ್ ಮಾಡ್ತಿದ್ದಾಳೆ ನೋಡಿ ನಮ್ ಶಿಲ್ಪ. ಇಲ್ಲಿ ತೋರ್ಸ್ಕಂದ ನೋಡಿ, ವೈಟ್ ಬೇಕಾದವ್ರಿಗೆ ವೈಟ್ ಸೆಪರೇಟ್, ಪಿಂಕ್ ಆತರ ಪರ್ಪಲ್ ಎಲ್ಲ ಕಲರ್ಸ್ ಕೂಡ ನಾವು ಸೆಪರೇಟ್ ಇಟ್ಟಿರ್ತೀವಿ. ಅಲ್ಲಿ ಡಾರ್ಕ್ ಪರ್ಪಲ್ ತೋರ್ಸ್ಬಾ. ಸೊ ಇಷ್ಟೆಲ್ಲಾ ವರ್ಕ್ ಆಗ್ತಾ ಇರತ್ತೆ. ಇವತ್ತು ಒಂದು ಮೇಡಮ್ USA ಇಂದ ಕಾಲ್ ಮಾಡಿದ್ರು. ಆಕ್ಚುಲಿ ಅವ್ರು US ಅಲ್ಲಿ ಇರೋದಂತೆ. ಇವತ್ತು ಒಂದ್ ಮೇಡಮ್ USA ಇಂದ ಕಾಲ್ ಮಾಡಿದ್ರು. ಅವ್ರು ಆಕ್ಚುಲಿ ಮದ್ವೆನ್ಗಿತಿ ಫುಲ್ ಸೆಟ್ ಬುಕ್ ಮಾಡ್ಕೊಂಡಿದ್ರು. ಅವ್ರ ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿ ಇದಾರೆ, ಮೇಡಮ್ US ಅಲ್ಲಿ ಇದಾರಂತೆ. ಸೊ ಇವತ್ತು ನಾನು ಕಾಲ್ ಮಾಡಿದ್ದೆ ಅವ್ರಿಗೆ, ಮೇಡಮ್ ನಿಮ್ದು ಆರ್ಡರ್ ರೆಡಿ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಈ ತರ ನಮ್ಮ ಹಸ್ಬೆಂಡ್ ನಂಬರ್ ಕೊಡ್ತೀನಿ, ಪೋಟ್ರು ಮಾಡಿ ಅಂತ ಹೇಳಿದ್ರು. ಶಿ ವಾಸ್ ಸೋ ಹ್ಯಾಪಿ. ಮೇಡಮ್ ನಾವ್ US ಅಲ್ಲಿ ಇರೋರು ಯೂಶಲಿ ಏನಾದ್ರು ಆನ್ಲೈನ್ ಶಾಪಿಂಗ್ ಮಾಡ್ಬೇಕು ಅಂದ್ರೆ ತುಂಬಾ ಜನ ರೆಸ್ಪಾಂಡೇ ಮಾಡೋದಿಲ್ಲ. ನೀವ್ ಎಷ್ಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀರಿ, ಆರ್ಡರ್ ತಗೋವಾಗ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀರಿ, ಮತ್ತೆ ಡಿಸ್ಪ್ಯಾಚ್ ಮಾಡುವಾಗ ಎಷ್ಟು ಕನ್ಸರ್ನ್ ಇಂದ ಕಳ್ಸ್ಕೊಡ್ತೀರಿ ಅಂತ. ಅಫ್ಕೋರ್ಸ್ ನಾನು ಕೆಲವೊಂದ್ಸತಿ ನಾನು ಹಾರ್ಷೆ, ನೀವು ಆರ್ಡರ್ ಮಾಡಿದ್ರೆ 15 ಡೇಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಇಮಿಡಿಯೇಟ್ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ವಾಸ್ತವ ನನಗೆ ಗೊತ್ತಿರತ್ತೆ. ಹಾಗಾಗಿ ನಾನು ಹೇಳ್ಬಿಟ್ಟಿರ್ತೀನಿ ಇಷ್ಟ ದಿನ ಟೈಮ್ ಅಂತ. ಯಾಕಂದ್ರೆ ಅಲ್ಲಿವರೆಗೂ ಅಟ್ಲೀಸ್ಟ್ ಆರ್ಡರ್ ಮಾಡಿರೋರು ಪೇಷನ್ಸ್ ಆಗಿ ವೆಯ್ಟ್ ಮಾಡಿದಾಗ ನಾವ್ ಇಲ್ಲಿ ರಶ್ ಮಾಡೋಷ್ಟು ಇರಲ್ಲ ಅಂತ ಹೇಳಿ. ಸೊ ದುಡ್ಡು ಪೇ ಮಾಡಿ ವೆಯ್ಟ್ ಮಾಡೋ ಎಲ್ಲರಿಗೂ ನಾನು ಖಂಡಿತ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಮೂಲಕ. ಎಸ್, ಶ್ರೀನಿಕಾ ಕ್ರಿಯೇಷನ್ಸ್ ಇಸ್ ನೋನ್ ಫಾರ್ ಡೆಡಿಕೇಶನ್. ನಿಮ್ಮ ಅಮೌಂಟ್ ಏನಿರುತ್ತೆ ಅದು ನನ್ಗೆ ಒಂದ್ಸತಿ ಬಂದ ಮೇಲೆ ಐ ವಿಲ್ ಬಿ ಮೋರ್ ಕನ್ಸರ್ನ್ ಅದು ಎಷ್ಟು ಬೇಗ ನಿಮ್ಗೆ ಡಿಸ್ಪ್ಯಾಚ್ ಮಾಡ್ತೀನೋ ಅಂತ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಗಿವ್ ಸಚ್ ಅ ಗುಡ್ ಸರ್ವಿಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇದೇ ತರ ನನ್ನ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.